ಪಠ್ಯಪುಸ್ತಕ ಪರಿಷ್ಕರಣೆ ಚರ್ಚೆ ವಿಚಾರ ಆರ್ಎಸ್ಎಸ್ ಕಚೇರಿಗೆ ತೆರಳಿ ಮನವರಿಕೆ ಮಾಡಲು ಹೋಗಿಲ್ಲ. ಕಚೇರಿಗೆ ಹೋಗೋದು ಬಿಜೆಪಿಯ ರೂಢಿ, ಸಂಪ್ರದಾಯ, ಕ್ರಮ ಮತ್ತು ನಿಯಮ. ಬಹಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಕಾಂಗ್ರೆಸ್ ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರದಲ್ಲಿ ಸುಳ್ಳಿನ ಮೇಲೆ ಕುಳಿತು ಸವಾರಿ ಮಾಡುತ್ತಿದೆ ಎಂದು ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಪರಿಷ್ಕರಣೆ ಮತ್ತು ಬದಲಾವಣೆ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಪಠ್ಯದ ಮೂಲಕ ರಾಷ್ಟ್ರಪ್ರೇಮವನ್ನು ತುಂಬಿಸುವ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಹಂತದಲ್ಲೇ ಕಾಂಗ್ರೆಸ್ ಅಪಪ್ರಚಾರವನ್ನು ಶುರು ಮಾಡಿದೆ. ಈ ಹಿಂದೆ ಪ್ರಶಸ್ತಿ ವಾಪಸಿ ಎಂಬ ಅಭಿಯಾನವನ್ನು ಶುರು ಮಾಡಿದ್ರು. ಯಾರು ಕೂಡ ಪ್ರಶಸ್ತಿ ವಾಪಸ್ ಕೊಟ್ಟಿಲ್ಲ. ಪಠ್ಯವೇ ಇಲ್ಲದವರು ನಮ್ಮ ಪಠ್ಯವನ್ನು ವಾಪಸ್ ತೆಗೆರಿ ಎನ್ನುತ್ತಿದ್ದಾರೆ. ದೇವನೂರು ಮಹಾದೇವ ಒಳ್ಳೆಯ ಸಾಹಿತಿ, ಅವರ ವಿಚಾರ ಭೇದ ಇರಬಹುದು. ದೇವನೂರು ಬಳಿ ಶಿಕ್ಷಣ ಸಚಿವರು ಹೋಗಿ ಮಾತುಕತೆ ಮಾಡಿದ್ದಾರೆ. ರಾಷ್ಟ್ರಪ್ರೇಮ ತುಂಬಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದು ದೇವನೂರು ಅವರಿಗೆ ಮನವರಿಕೆ ಮಾಡಲಾಗಿದೆ. PU ಪಠ್ಯಪುಸ್ತಕ ಪರಿಷ್ಕರಣೆ ಕೈಬಿಟ್ಟಿಲ್ಲ, ಮುಂದೂಡಿದ್ದೇವೆ. ಉಡುಪಿಯಲ್ಲಿ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು. ಸದ್ಯಕ್ಕೆ ಪರಿಷ್ಕರಣೆಯನ್ನು ಮುಂದೂಡಿದ್ದೇವೆ. ಜನತೆಗೆ ಮನವರಿಕೆ ಮಾಡುವ ಜವಾಬ್ದಾರಿ ತೆಗೆದುಕೊಳ್ಳುತ್ತೇವೆ. ಪಠ್ಯಪುಸ್ತಕದ ಮೂಲಕ ಮಕ್ಕಳಿಗೆ ದೇಶಪ್ರೇಮ ಕಲಿಸ್ತೇವೆ ಎಂದು ಹೇಳಿದರು. ಕಾಂಗ್ರೆಸ್ಸಿನ ಅಧೋಗತಿಗೆ ಈ ಚಿದ್ದಿ ಸುಡುವಂಥ ಒಂದು ಚಳುವಳಿ ಕಾರಣ ಆಗುತ್ತೆ ಅಂತ ನನಗನ್ಸುತ್ತೆ. ಜನತೆಗೆ ಮನವರಿಕೆ ಮಾಡುವಂಥ ಜವಾಬ್ದಾರಿ ನಾವು ತಗೊಳ್ತೇವೆ ಮತ್ತು ಜನರಿಗೆ ಮನವರಿಕೆಯನ್ನು ಮಾಡ್ತೇವೆ. ಮಕ್ಕಳಿಗೆ ರಾಷ್ಟ್ರ ಪ್ರೇಮವನ್ನು ಬಿತ್ತುವಂಥ ಉದಾಹರಣೆಗೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಯಾರು ಮಾಡಿತ್ತು? ಸಮಿತಿ. ಭಾರತೀಯ ಜನತಾ ಪಕ್ಷದ ಸರ್ಕಾರ ವೈಚಾರಿಕ ವಿಚಾರಗಳಿಗೆ ಬದ್ಧತೆಗೊಳಗಾಗಿ ಸಮಿತಿ ಮಾಡಿ ತಪ್ಪೇನು? ನಾವು ಪಠ್ಯಪುಸ್ತಕ ಮಾಡಿದ್ದೇವೆ. ನಮ್ಮದೇ ಆದಂಥ ವಿಚಾರಗಳನ್ನು ಒಳಗೊಂಡಂಥ ರಾಷ್ಟ್ರಪ್ರೇಮವನ್ನು ಬಿಂಬಿಸುವಂಥ ವಿಚಾರಗಳನ್ನು ಇಟ್ಟುಕೊಂಡು ಪಠ್ಯಪುಸ್ತಕವನ್ನು ಪುನರ್ರಚನೆ ಮಾಡೋದು ನಮ್ಮ ಜವಾಬ್ದಾರಿ. ಪಠ್ಯಪುಸ್ತಕವನ್ನು ಪರಿಷ್ಕರಣೆ ಮಾಡ್ತಾ ಇದ್ದೇವೆ. ಕೆಲವು ಪಾಠಗಳನ್ನು ಮಾಡ್ತಾ ಇದ್ದೇವೆ. ಏನು ತಪ್ಪದ್ರಲ್ಲಿ? ಏನಾದರೂ ಟೀಕೆಗಳಿದ್ದರೆ, ಟಿಪ್ಪಣಿಗಳಿದ್ದರೆ, ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ, ನಿಮ್ಮ ಟೀಕೆಗಳಿದ್ದರೆ ಕೊಡಿ, ಪರಿಶೀಲನೆ ಮಾಡ್ತೇವೆ. ತಪ್ಪೇನದರಲ್ಲಿ? ಸರ್ವಾಧಿಕಾರಿಗಳಾಗಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ನೀವು ಕೊಡಿ, ಪರಿಶೀಲನೆ ಮಾಡ್ತೇವೆ. ಏನಾದರೂ ನ್ಯಾಯ ಇದ್ದರೆ ಅದು ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ ರೋಹಿತ್ ಚಕ್ರವರ್ತಿ ಮೂಲಕ. ಅವರೇನು ಕಮಿಟಿ ರಚನೆ ಮಾಡಿದ್ದಾರೆ, ಎಷ್ಟು ಬದಲಾವಣೆ ಮಾಡಿದ್ದಾರೆ ಅನ್ನೋದು ನಾವು ಹೇಳ್ತೇವೆ. ಏನಾಗಿದೆ ಅಂದರೆ, ರಾಷ್ಟ್ರ ಪ್ರೇಮವನ್ನು ತುಂಬಿಸಲಿಕ್ಕೆ ಬೇಕಾದಂಥ ವಾತಾವರಣವನ್ನು ನಿರ್ಮಾಣ ಮಾಡುವ ಹಂತದಲ್ಲಿ ಅಪಪ್ರಚಾರದ ಮೂಲಕ ಈ ವ್ಯವಸ್ಥೆಗಳನ್ನು ಮಾಡ್ತಾರೆ. ಅವರು ಮೊದಲು ಮಾಡ್ತಾ ಬರ್ತಾಯಿದ್ರು. ಅವ್ರ ಪ್ರಶಸ್ತಿ ವಾಪಸ್ ಕೊಡ್ತೇವೆ ಅಂತ ಹೇಳಿದರು. ಒಂದು ಸರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶ ನಡೆಸುವಂಥ ಹಿನ್ನೆಲೆಯಲ್ಲಿ ಅಸಹಿಷ್ಣುತೆ ನಿರ್ಮಾಣ ಆಗಿದೆ, ಪ್ರಶಸ್ತಿ ವಾಪಸ್ ಕೊಡ್ತೇವೆ ಅಂತ ಒಬ್ಬರು ವಾಪಸ್ ಕೊಟ್ಟಿಲ್ಲ ರೀ. ಮತ್ತು ಇವತ್ತೀಗ ಹೇಳ್ತಾ ಇದ್ದಾರಲ್ಲ ಕೆಲವರು, ನಮ್ಮದು ವಾಪಸ್ ತೆಗೀರಿ, ನಮ್ಮ ಪಟ್ಟಿ ನಾವು ಕೊಡೋದಿಲ್ಲ ಅಂತೇಳಿ. ಕೆಲವರು ಪಟ್ಟಿವೇ ಇಲ್ಲ. ಇವ್ರದ್ದು ನಿಮ್ಮ ದೇವನೂರು ಮಹಾದೇವರವರು ತುಂಬ ಹಿರಿಯರು. ಅವ್ರ ವೈಚಾರಿಕ ವಿಚಾರಗಳು ಏನೇ ಆಗಿದ್ದರೂ ಕೂಡ ಒಳ್ಳೆ ಸಾಹಿತಿಗಳು, ಅವ್ರ ಬಗ್ಗೆ ನಮಗೆ ಗೌರವಗಳಿದೆ. ಅದನ್ನು ಶಿಷ್ಟಾಚಾರವನ್ನು ಮೀರಿ ನಮ್ಮ ಶಿಕ್ಷಣ ಮಂತ್ರಿ ನಾಗೇಶ್ವರವರು ದೇವನೂರು ಮಹಾದೇವರವರ ಬಳಿಗೆ ಹೋಗಿ ನೀವು ಏನು ಹೇಳಿದ್ದೀರೋ ಆ ವಿಚಾರಗಳನ್ನು ಪುನರ್ವಿಮರ್ಶೆ ಮಾಡಬೇಕು. ವಾಸ್ತವಿಕವಾದ ವಿಚಾರ ಇದು. ನಮ್ಮ ಪಠ್ಯಪುಸ್ತಕದ ಬದಲಾವಣೆಯಲ್ಲಾಗಿರುವಂಥ ಅಂಶಗಳು ರಾಷ್ಟ್ರ ಪ್ರೇಮವನ್ನು ಮಕ್ಕಳ ಮನಸ್ಸಲ್ಲಿ ಅರಳಿಸುವಂಥ ಪಕಳೆಗಳಾಗಿ ರೂಪುಗೊಳ್ತಾ ಇವೆ.